ಅಯೋಧ್ಯೆಯಿಂದ ಪ್ರಸಾರವಾಗ್ತಾ ಇರುವಂಥ ವಿಶೇಷ ಸುದ್ದಿಯನ್ನು ನೀವು ನೋಡ್ತಾ ಇದ್ರೆ ಅಯೋಧ್ಯೆಯಲ್ಲಿ ಏನಾಗ್ತಾ ಇದೆ ಅದರ ಕ್ಷಣ ಕ್ಷಣದ ಮಾಹಿತಿಯನ್ನು ನಾವು ನಿಮಗೆ ತಲುಪಿಸ್ತೀವಿ. ಇನ್ನು ಅಯೋಧ್ಯೆಗೂ ಕರ್ನಾಟಕಕ್ಕೂ ಒಂದು ವಿಶೇಷವಾದಂಥ ಸಂಬಂಧ ಇದೆ. ರಾಮ ಅಯೋಧ್ಯೆಯವನಾದರೆ ಹನುಮ ಕರ್ನಾಟಕದವನು. ಇದರ ಜೊತೆಗೆ ಜಟಾಯುಗೂ ಕೂಡ ಕರ್ನಾಟಕಕ್ಕೆ ಸಂಬಂಧ ಇದೆ. ಹಾಗೆಯೇ ಇವತ್ತಿನ ರಾಮ ಮಂದಿರ ಉದ್ಘಾಟನೆ ಏನಾಗ್ತಾ ಇದೆ, ಉದ್ಘಾಟನೆ ಆಗ್ತಾ ಇರುವಂಥ ರಾಮ ಮಂದಿರಕ್ಕೂ ಕೂಡ ಅನೇಕ ಕನ್ನಡಿಗರು ಕೊಡುಗೆ ಕೊಟ್ಟಿದ್ದಾರೆ. ಕರ್ನಾಟಕದ ಶಿಲೆಗಳು, ಕರ್ನಾಟಕದ ಬಂಡೆಗಳು, ರಾಮನ ದೇವಸ್ಥಾನದ ನಿರ್ಮಾಣದಲ್ಲಿ ಅವರು ಕೂಡ ಇನ್ಫ್ಯಾಕ್ಟ್ ಬಂಡೆಗಳನ್ನು ಕೂಡ ಜೋಡಿಸಲಾಗಿದೆ. ಇದರ ಜೊತೆಗೆ ಅನೇಕ ಕನ್ನಡಿಗರು, ಗೋಪಾಲ್ಜಿ ಸೇರಿದಂತೆ ಅನೇಕ ಕನ್ನಡಿಗರು ಮಂದಿರದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಇನ್ನೊಂದು ಜೊತೆಗೆ ಜಟಾಯು ರಾಮ ಮಂದಿರದ ಆವರಣದಲ್ಲಿ ಜಟಾಯು ಪ್ರತಿಮೆ ಕೂಡ ನಿರ್ಮಾಣ ಆಗಿದೆ. ಅದು ಏನಕ್ಕೆ ಅಂದ್ರೆ ಕರ ಸೇವಕರು ಹುತಾತ್ಮರಾದ್ರಲ್ಲ, ಅವರ ನೆನಪಿಗೋಸ್ಕರ, ಅವರ ಸ್ಮರಣಾರ್ಥ ಜಟಾಯುವಿನ ಪ್ರತಿಮೆಯನ್ನ ನಿರ್ಮಾಣ ಮಾಡಿ. ಜಟಾಯು ರಾಮಾಯಣ ಕಾಲದಲ್ಲಿ ರಾಮನ್ಗಾಗಿ ಜೀವ ಕೊಡ್ತು. ಇಲ್ಲಿ ರಾಮ ಮಂದಿರಕ್ಕಾಗಿ ಕರಸೇವಕರು ಹುತಾತ್ಮರಾದ್ರು. ಆ ಒಂದು ನೆನಪಿಗೋಸ್ಕರ ಜಟಾಯು ದೇವಸ್ಥಾನಕ್ಕಾಗಿ ಅನೇಕರು ಜೀವ ಕೊಟ್ಟರು, ಆ ಒಂದು ಪ್ರತೀತಿಗೋಸ್ಕರ. ಹೀಗಾಗಿ ಜಟಾಯು ಅನ್ನೋದು ಒಂದು ವಿಶೇಷವಾದ ಸಂಕೇತ ಆಗಿದೆ. ಹಾಗಾದ್ರೆ ಈ ಒಂದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈ ಒಂದು ದೇವಸ್ಥಾನದಲ್ಲಿ ಬಹುಶಃ ಮತ್ತೆ ಅಯೋಧ್ಯೆಗೆ ಮೊದಲು ಜಟಾಯು ಪೂಜೆನ, ಇನ್ಫ್ಯಾಕ್ಟ್ ಜಟಾಯುವಿನ ಮಂದಿರ ಏನಿದೆ ಅದಕ್ಕೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿದೆ. ಅಯೋಧ್ಯೆಗೆ 15-20 ದಿವಸಗಳ ಹಿಂದೆ ಜಟಾಯು ಪಕ್ಷಿಗಳು ಇಲ್ಲಿ ಬಂದಿದ್ವು ಅನ್ನುವಂತಹ ಒಂದಷ್ಟು ಚರ್ಚೆಗಳೇ, ಒಂದಷ್ಟು ವಿಡಿಯೋಗಳು. ಅದು ಎಷ್ಟು ಸತ್ಯ ನಿಜವೋ ಗೊತ್ತಿಲ್ಲ, ಆದ್ರೆ ಬಂದಿದ್ದು ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಿಜಕ್ಕೂ ಕೂಡ ಅದು. ಇನ್ನು ಕರ್ನಾಟಕದ ಬಗ್ಗೆ ನೋಡೋಣ. ಕರ್ನಾಟಕದಲ್ಲೂ ಕೂಡ ಒಂದು ಜಟಾಯು ಪರ್ವತನೇ ಇದೆ. ಆ ಜಟಾಯು ಪರ್ವತಕ್ಕೂ ರಾಮಗೂ ಏನ್ ಸಂಬಂಧ? ಅಫ್ಕೋರ್ಸ್ ಜಟಾಯು ಇದ್ಮೇಲೆ ರಾಮ ಇರಲೇಬೇಕಲ್ಲ. ಹಾಗಾದ್ರೆ ಅವರಿಬ್ಬರ ಸಂಬಂಧವನ್ನ ಈ ಒಂದು ಸ್ಟೋರಿಲಿ ನೋಡ್ಕೊಂಡ್ ಬರೋಣ. ಇದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಮಸಾಗರ ಗ್ರಾಮ. ರಾಮಾಯಣ ಮತ್ತು ಪುರಾಣ ಪುಣ್ಯ ಕಥೆಗಳಿಂದ ತಿಳಿದು ಬರೋ ಕಥನಕ್ಕೆ ಈ ಗ್ರಾಮದ ಬಳಿಯ ಜಟ್ಟಂಗಿ ರಾಮೇಶ್ವರ ಬೆಟ್ಟ ಸಾಕ್ಷೀಕರಿಸುತ್ತೆ. ಸಮುದ್ರ ಮಟ್ಟದಿಂದ 3469 ಅಡಿ ಎತ್ತರದಲ್ಲಿ 2 ಬೃಹದಾಕಾರದ ಕಡಿದಾದ ಬೆಟ್ಟಗಳಿವೆ. ಬೆಟ್ಟಗಳಿಗೆ 100 ವರ್ಷಗಳಿಂದ ಜಟಾಯು ಪರ್ವತ ಅಂತಾನೆ ಕರೆಯಲಾಗುತ್ತೆ. ಒಂದು ಬೆಟ್ಟದ ತುತ್ತ ತುದಿಯಲ್ಲಿ 100 ವರ್ಷಗಳಷ್ಟು ಹಳೆಯದಾದ ಸಮಾಧಿ ಇದ್ದು ಜಟಾಯು ಸಮಾಧಿ ಅಂತಾನೆ ಕರೆಯಲಾಗುತ್ತೆ. ಜಟಾಯು ಸಮಾಧಿ ಕೆಳಗೆ ಗುಹೆಯಾಕಾರದಲ್ಲಿರುವ ರಾಮೇಶ್ವರ ದೇಗುಲವಿದೆ. ಕೋಟೆನಾಡಿನ ತಾಣವೊಂದರಲ್ಲಿ ಖುದ್ದು ಶ್ರೀರಾಮನೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗ ಒಂದಿದೆ. ಆ ಒಂದು ಐತಿಹಾಸಿಕ ಸ್ಥಳವನ್ನು ನಾನು ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ನಾನೀಗ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಮಸಾಗರ ಬಳಿ ಇರ್ತಕ್ಕಂಥ ಜಟಂಗಿ ರಾಮೇಶ್ವರ ಬೆಟ್ಟದಲ್ಲಿದ್ದೇನೆ. ಈ ಒಂದು ಬೆಟ್ಟದ ಪ್ರದೇಶದಲ್ಲಿ ಇರ್ತಕ್ಕಂಥ ಐತಿಹಾಸಿಕ ದೇಗುಲಗಳನ್ನು ತಾವು ನೋಡ್ಬೋದು. ಯಾಕಂತಂದರೆ ಈ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ ಅಂತಕ್ಕಂಥದ್ದು ಅನೇಕ ಪುರಾಣ ಪುಣ್ಯಕಥೆಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಜಟಾಯು ಸಮಾಧಿ ಇರುವ ಬೆಟ್ಟದೆದುರಿನ ಮತ್ತೊಂದು ಬೆಟ್ಟದಲ್ಲಿ 108 ಲಿಂಗಗಳಿವೆ. ಜಟಾಯು ಆಶಯದಂತೆ ಶ್ರೀರಾಮನೇ ಶಿವಲಿಂಗ ಪ್ರತಿಷ್ಠಾಪಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದನೆಂಬ ನಂಬಿಕೆ ಇದೆ. ಕಾಶಿಯಿಂದ ಶಿವಲಿಂಗ ತರಲು ಶ್ರೀರಾಮ ಭಕ್ತ ಆಂಜನೇಯನಿಗೆ ಸೂಚನೆ ನೀಡ್ತಾನೆ. ಆದರೆ ಆಂಜನೇಯ ಶಿವಲಿಂಗ ತರೋದು ತಡವಾಗುತ್ತೆ. ಹೀಗಾಗಿ ಇದೇ ಭಾಗದಲ್ಲಿ ಸಿಕ್ಕ ಉದ್ಭವ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾನೆ. ಬಳಿಕ ಆಂಜನೇಯ ತಂದ ಲಿಂಗವನ್ನ ಪ್ರತಿಷ್ಠಾಪಿಸಿದ ಬಳಿಕ 108 ಲಿಂಗಗಳು ಇಲ್ಲಿ ಪ್ರತಿಷ್ಠಾಪನೆಯಾಗಿವೆ ಅನ್ನೋ ಪ್ರತೀತಿ ಇದೆ. ಸುತ್ತಲೂ 16 ಪುಟ್ಟ ಪುಟ್ಟ ದೇಗುಲಗಳಿವೆ. ಜಟಾಯು ಆಶಯದಂತೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದನೆಂಬ ಕಾರಣಕ್ಕೆ ಜಟಂಗಿ ರಾಮೇಶ್ವರ ಎಂಬ ಹೆಸರು ಬಂದಿದೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿರೋ ಈ ಸಮಯದಲ್ಲಿ ಜಟಂಗಿ ರಾಮೇಶ್ವರ ಭಕ್ತರ ಗಮನ ಸೆಳೀತಿದೆ. ಜನವರಿ 22ಕ್ಕೆ ಈ ದೇಗುಲದಲ್ಲೂ ವಿಶೇಷ ಪೂಜೆ, ರುದ್ರಾಭಿಷೇಕ, ಅನ್ನದಾಸೋಹಕ್ಕೆ ಸಿದ್ಧತೆ ನಡೆದಿದೆ. ರಾಮ ಮಂದಿರದಲ್ಲಿ ಕೂಡ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ, ಲಿಂಗ ಪ್ರತಿಷ್ಠಾಪನೆ ಆಗ್ತಾ ಇದೆ, ವಿಗ್ರಹ ಪ್ರತಿಷ್ಠಾಪನೆ ಆಗ್ತಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರಗಳು ನಡೀತವೆ ಸರ್? ಇಲ್ಲಿ ನಾವು 21 ಸಾಯಂಕಾಲನೇ ಬಂದ್ಬಿಟ್ಟು 21 ಸಾಯಂಕಾಲ ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ಶ್ರೀ ಜಟಂಗಿ ರಾಮೇಶ್ವರ ದೇವಸ್ಥಾನ ಇದಕ್ಕೆ ಮಹಾರುದ್ರಾಭಿಷೇಕ ಮಾಡಿಸಿ ಅವತ್ತು ಅವತ್ತು 22ಕ್ಕೆ ಅಲ್ಲಿ ಅದೇ ಮಾಡ್ತಾರೆ, ಇಲ್ಲಿ ಇದನ್ನು ಮಾಡ್ತೀವಿ. ಕಡಿದಾದ ಬೃಹತ್ ಬೆಟ್ಟಕ್ಕೆ ಜನ ಕಷ್ಟಪಟ್ಟು ಬರ್ತಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರಗಳು ಈ ಅಪರೂಪದ ಐತಿಹಾಸಿಕ ಬೆಟ್ಟವನ್ನ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನಾಗಿಸಬೇಕು ಅನ್ನೋದು ಭಕ್ತರ ಮನವಿಯಾಗಿದೆ.
ಕೋಟೆನಾಡು ಚಿತ್ರದುರ್ಗದ ಜಟಂಗಿ ರಾಮೇಶ್ವರ ಎಂಬ ಐತಿಹಾಸಿಕ ಬೆಟ್ಟದ ಬಗ್ಗೆ ಪುರಾಣ ಪುಣ್ಯ ಕಥೆಗಳಲ್ಲಿ ಅನೇಕ ಕಥೆ ಉಪಕಥೆಗಳಿವೆ. ಇಂದಿಗೂ ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನಗಳಲ್ಲಿ ಭಕ್ತರು ಬೆಟ್ಟ ಹತ್ತಿ ಪೂಜೆ ಸಲ್ಲಿಸ್ತಾರೆ. ಬಸವರಾಜ್ ಮುದನೂರ್, TV9 ಚಿತ್ರದುರ್ಗ. ಇದು ಅಯೋಧ್ಯೆಯಿಂದ ಬರ್ತಾ ಇರುವಂತಹ ಮಾಹಿತಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ನಿರಂತರವಾಗಿ ಕೊಡ್ತಾ ಇರ್ತೀವಿ. ಹಾಗೆ ಇಲ್ಲಿ ಏನೇನು ಆಗ್ತಾ ಇದೆ ಅಯೋಧ್ಯೆಯ ಕ್ಷಣ ಕ್ಷಣದ ಮಾಹಿತಿ ವರದಿಯನ್ನು TV9 ನಿರಂತರವಾಗಿ ಕೊಡ್ತಾ ಇರ್ತೀವಿ.